ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ರಾಮನವಮಿ ದಿನ ಮಾಡುವಂಥ ಕರ್ಬೂಜ ಪಾನಕ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟೆಂಪಲ್ನಲ್ಲಿ ಪಾನಕ ಕುಡಿತೀರಲ್ಲ, ಅದೇ ರೀತಿ ಟೇಸ್ಟಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಈ ಪಾನಕನ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಬೆಲ್ಲನ ಪುಡಿ ಮಾಡಿಕೊಂಡು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಸಂಪೂರ್ಣವಾಗಿ ಕರಗಲಿಕ್ಕೆ ಬಿಡಬೇಕು. ಅಲ್ಲಿವರೆಗೂ ನಾವು ಹಣ್ಣನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಪಾನಕ ಮಾಡಲಿಕ್ಕೆ ಕಂಪ್ಲೀಟ್ ಒಂದು ಹಣ್ಣನ್ನು ಬಳಸ್ತಾ ಇಲ್ಲ. ಸ್ವಲ್ಪ ನಾನು ಪಾನಕ ಮಾಡ್ಕೊಳ್ತಾ ಇರೋದ್ರಿಂದ ಸುಮಾರು ಕಾಲು ಭಾಗದಷ್ಟು ಹಣ್ಣನ್ನು ಮಾತ್ರ ಬಳಸ್ಕೊಳ್ತಾ ಇದ್ದೀನಿ ಪಾನಕಕ್ಕೆ. ಈ ರೀತಿ ಕಟ್ ಮಾಡಿಕೊಂಡು ಸೀಡ್ಸ್ ಎಲ್ಲನೂ ತೆಗೆದಾಕಬೇಕು. ಈ ರೀತಿ ಸೀಡ್ಸ್ ಎಲ್ಲ ತೆಗೆದಿಟ್ಟು ತಿರುಳನ್ನು ಮಾತ್ರ ತಗೊಳ್ತಾ ಇದ್ದೀನಿ ಪಾನಕ ಮಾಡಲಿಕ್ಕೆ. ನಾನಿಲ್ಲಿ ತಗೊಂಡಿರುವಂಥ ಕರ್ಬೂಜ ಹಣ್ಣು ಸ್ವಲ್ಪ ದಪ್ಪದಾಗಿದೆ, ಆದ್ದರಿಂದ ಕಾಲು ಭಾಗ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಾನು ಒಂದು 4 ಗ್ಲಾಸಷ್ಟು ಪಾನಕ ಮಾಡ್ಕೊಳ್ಬೋದು. ಹಣ್ಣು ಸ್ವಲ್ಪ ಸಣ್ಣದಾಗಿತ್ತು ಅಂತ ಹೇಳಿದ್ರೆ ಅರ್ಧದಷ್ಟು ಬಳಸ್ಕೋಬೋದು, ಅಥವಾ ಜಾಸ್ತಿ ಪ್ರಮಾಣದಲ್ಲಿ ನೀವು ಪಾನಕ ಮಾಡ್ಕೊಳ್ತಿದ್ದೀನಿ ಅಂತಂದರೆ ಕಂಪ್ಲೀಟ್ ಹಣ್ಣನ್ನು ಕೂಡ ಬಳಸ್ಕೊಳ್ಬಹುದು. ಹಾಗೆ ರುಚಿಗೆ ನೀವು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನೂ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ ಈಗ ಒಂದು ಮಿಕ್ಸಿ ಜಾರ್ಗೆ ತಿರುಳನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತಿರುಳನ್ನೆಲ್ಲ ಕಟ್ ಮಾಡಿ ಹಾಕೊಂಡ ನಂತರ ರುಬ್ಬಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಜ್ಯೂಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕೋದು ಬೇಡ ರುಬ್ಬುವಾಗ, ಯಾಕೆಂದರೆ ಹಣ್ಣು ಹಾಗೆ ಉಳಿಯುತ್ತೆ, ಮಿಕ್ಸಿ ಜಾರ್ಗೆ ಸಿಗೋದಿಲ್ಲ. ಈಗ ಒಂದು ಬೌಲ್ಗೆ ಕರಗಲಿಕ್ಕೆ ಇಟ್ಟಿದ್ವಲ್ಲ ಆ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ಕಲ್ಲು ಕಸ ಇರೋದು ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬೆಲ್ಲದಲ್ಲಿ. ಈ ರೀತಿ ಶೋಧಿಸ್ಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು. ಹಾಗೆ ಪಾನಕ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ದಪ್ಪದಾದ ಒಂದು ಪಾತ್ರೆಯನ್ನು ತೊಗೊಂಡ್ರೆ ನಮಗೆ ನೀರು ಎಷ್ಟು ಬೇಕೋ ಹೆಚ್ಚಿಸ್ಕೊಳ್ಬಹುದು. ಈಗ ರುಬ್ಕೊಂಡಿರುವಂಥ ಕರ್ಬೂಜ ಜ್ಯೂಸನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಣಶುಂಠಿ ಪುಡಿ ಹಾಗೆ ಪೆಪ್ಪರ್ ಪೌಡರನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹಾಕ್ಕೊಳ್ಳೋದು ಬೇಡ, ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಸಾಕು. ಹಾಗೆ ಒಂದೆರಡು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿ ಬೆರೆಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಜೊತೆಗೆ ನಿಮಗೆ ನೀರು ಎಷ್ಟು ಬೇಕು, ಪಾನಕ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ನೀರನ್ನು ಹೆಚ್ಚಿಸ್ಕೊಳ್ಬಹುದು. ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕರ್ಬೂಜ ಹಣ್ಣು ಹಾಗೆ ಒಂದೆರಡು ತುಳಸಿ ಎಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಳಸಿ ಎಲೆಗಳನ್ನು ಹಾಕ್ಕೊಳ್ಳೋದ್ರಿಂದ ನಾವು ಟೆಂಪಲ್ನಲ್ಲಿ ಕುಡಿತೀವಲ್ವ ಪಾನಕ, ಅದೇ ರೀತಿ ಟೇಸ್ಟಿಯಾಗಿರುತ್ತೆ. ಹಾಗೆ ಕರ್ಬೂಜ ಹಣ್ಣನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ಳೋದ್ರಿಂದನೂ ಕೂಡ ಬಾಯಿಗೆ ಅಲ್ಲಲ್ಲಿ ಹಣ್ಣು ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದ್ರ ಜೊತೆಗೆ ನಾನು ಒಂದು ನಿಂಬೆಹಣ್ಣಿನ ರಸವನ್ನು ಪಾನಕಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ತುಂಬಾ ಟೇಸ್ಟಿಯಾಗಿರುವಂಥ ಕರ್ಬೂಜ ಪಾನಕ ರೆಡಿಯಾಗಿದೆ. ಇದನ್ನು ನೀವೀಗ ಸರ್ವ್ ಮಾಡ್ಕೊಳ್ಬೋದು. ನೋಡಿ, ಈಗ ತುಂಬ ಟೇಸ್ಟಿಯಾಗಿರುವಂಥ ಕರ್ಬೂಜ ಪಾನಕ ರೆಡಿಯಾಗಿದೆ. ತುಂಬಾ ಸುಲಭ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ನಾಳೆ ರಾಮನವಮಿ ಪ್ರಯುಕ್ತ ಏನಾದರೂ ಪಾನಕ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಪೆಪ್ಪರ್ ಪೌಡರ್ ಮತ್ತು ಒಣಶುಂಠಿನೂ ಹಾಕಿರೋದ್ರಿಂದ ಅದರ ಫ್ಲೇವರ್ ನಾವು ಪಾನಕ ಕುಡಿದಾದ್ಮೇಲೆ ಸ್ವಲ್ಪ ಹೊತ್ತು ಆ ಫ್ಲೇವರ್ ಹಾಗೆ ಬಾಯಲ್ಲಿ ಉಳಿಯುತ್ತೆ, ತುಂಬಾ ಚೆನ್ನಾಗತ್ತೆ. ಹಾಗೆ ಈ ಬಿಸಿಲಿನಲ್ಲಿ ಈ ರೀತಿ ಪಾನಕಗಳನ್ನು ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೂ ಕೂಡ ತಂಪಾಗುತ್ತೆ. ನೋಡಿದ್ರಲ್ವ, ತುಂಬ ಸುಲಭವಾಗಿ ಕರ್ಬೂಜ ಪಾನಕನ ಮನೆಯಲ್ಲಿ ಹೇಗೆ ಮಾಡೋದು ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದೇ ರೀತಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.